ನಮಸ್ಕಾರ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಆತ್ಮೀಯ ಯಾಜ್ಞವಲ್ಕ್ಯ ಅಸ್ಟ್ರೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಈ ಫೆಬ್ರವರಿ ತಿಂಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಯೋಗ, ಅಂದರೆ ವಿಶೇಷ ಅಂತೇನು ಹೇಳ್ತೀವಿ ಅಂದರೆ ಕ್ರೂರ ಗ್ರಹಗಳ ಒಂದು ಸಂಯೋಗ ನಡೆಯುತ್ತೆ. ಈ ಒಂದು ಕ್ರೂರ ಗ್ರಹಗಳ ಸಂಯೋಗದಿಂದ ಉಂಟಾಗ್ತಕ್ಕಂಥ ಪರಿಸ್ಥಿತಿ ದೇಶಕ್ಕೂ ನಷ್ಟವನ್ನು ತಂದುಕೊಡುತ್ತೆ. ಅದೇ ರೀತಿ ಕೆಲವೊಂದು ರಾಶಿಗಳಿಗೂ ಸಹ ತೊಂದರೆಯನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು. ಈ ಕಾಂಬಿನೇಷನ್ನು ಯಾವುದು ಅಂದಾಗ ಕುಜ ಮತ್ತು ರಾಹು, ರವಿ, ಈ ಒಂದು ಮೂರು ಗ್ರಹಗಳ ಸಂಯೋಗದಿಂದ ಕೆಲವೊಂದು ಕೆಟ್ಟ ಪರಿಣಾಮಗಳು ದೇಶದಲ್ಲಿ ಉಂಟಾಗ್ತಕ್ಕಂಥ ಸಂದರ್ಭವನ್ನು ಈ ತಿಂಗಳು 23ರಿಂದ ಮಾರ್ಚ್ 14 ಈ ಒಂದು ದಿನಾಂಕದವರೆಗೆ ಒಂದು 21 ದಿನಗಳ ಒಂದು ಅವಧಿ ಇರುತ್ತೆ. ಈ ಒಂದು ದಿವಸಗಳಲ್ಲಿ ಆಗ್ತಕ್ಕಂಥ ಕೆಲವೊಂದು ಬದಲಾವಣೆಗಳು ಸಾಕಷ್ಟು ವಿಕೋಪಕ್ಕೆ ಹೋಗ್ತಕ್ಕಂಥ ಸಂದರ್ಭಗಳನ್ನು ನಾವೆಲ್ಲ ನೋಡ್ಬೋದು ಅಂತೇಳಿ ಹೇಳ್ಬೋದು. ಕಾರಣ, ಕುಜ ರಾಹು ಅಂದ್ರೆ ಶತ್ರುಗಳು, ಅದರಲ್ಲಿ ರವಿ ಶತ್ರು ಅಂದರೆ ಕ್ರೂರ ಗ್ರಹ. ಕುಜ, ರಾಹು ಮತ್ತು ರವಿ ಈ ಮೂರು ಗ್ರಹಗಳು ಕ್ರೂರವಾಗಿರ್ತಕ್ಕಂಥ ಗ್ರಹಗಳು. ಈ ಒಂದು ಕಾಂಬಿನೇಷನ್ನಲ್ಲಿ ಕುಂಭರಾಶಿಯಲ್ಲಿ ಸಂಯೋಗ ಆಗ್ತಾ ಇದೆ. ಯಾವಾಗ? ಈ ತಿಂಗಳು 23ರಿಂದ ಮಾರ್ಚ್ 14ರವರೆಗೂ ಈ ಮೂರು ಗ್ರಹಗಳ ಒಂದು ಸಂಯೋಗ ಉಂಟಾಗುತ್ತೆ. ಇದರಿಂದ ಸಾಕಷ್ಟು ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥ ಒಂದು ಸಂದರ್ಭಗಳು ಮತ್ತು ವಿಶೇಷವಾಗಿರ್ತಕ್ಕಂಥ ಈ ಒಂದು ರಾಜಕೀಯ ಬದಲಾವಣೆಗಳು ಸಹ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಕಾಣಬಹುದು. ಅಂದರೆ ಶತ್ರುಗಳ ಒಂದು ಕಾಟ, ಅಪಘಾತಗಳಾಗ್ತಕ್ಕಂಥದ್ದು ನಮ್ಮ ಈ ರಾಜ್ಯದಲ್ಲಿ ರಾಜಕಾರಣದಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥ ಸಂದರ್ಭಗಳು ನಿರೀಕ್ಷಣೆಯನ್ನು ಮಾಡಬಹುದು. ಮತ್ತು ಕಲಹಗಳು, ಭೂಕಂಪಗಳು, ವಿಮಾನ ಅಪಘಾತಗಳು, ಯುದ್ಧದ ಒಂದು ಭಯ, ಈ ರೀತಿಯಾಗಿ ಪ್ರಪಂಚದಾದ್ಯಂತ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗಿರುತ್ತೆ. ವಿಶೇಷವಾಗಿ ಈ ಒಂದು ಸಮಯದಲ್ಲಿ ಕುಂಭರಾಶಿಯವರು ಮತ್ತು ಸಿಂಹರಾಶಿಯವರು ಹೆಚ್ಚಿನ ಒಂದು ಎಚ್ಚರಿಕೆಯನ್ನು ತೆಗೆದುಕೊಳ್ಳತಕ್ಕಂಥದ್ದು ತುಂಬ ಒಳ್ಳೆಯದು ಅಂತೇಳಿ ಹೇಳಬಹುದು. ಈ ಒಂದು 23 ಈ ತಿಂಗಳಲ್ಲಿ ಆಗ್ತಕ್ಕಂಥ ಈ ಒಂದು ಕುಜ, ರಾಹು ಮತ್ತು ರವಿಯ ಒಂದು ಸಂಯೋಗದಿಂದ ಸ್ವಲ್ಪ ಆರೋಗ್ಯ ಹದಗೆಡ್ತಕ್ಕಂಥ ಒಂದು ಸಂದರ್ಭ ಕುಂಭ ಮತ್ತು ಸಿಂಹರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಆಗ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ. ಹಾಗಾಗಿ ವಾಹನವನ್ನು ಚಲಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಾಗರೂಕತೆಯಿಂದ ವಾಹನವನ್ನು ಚಲಾವಣೆಯನ್ನು ಮಾಡೋದು ತುಂಬ ಒಳ್ಳೆಯದು. ಮತ್ತು ಆರೋಗ್ಯದ ಕಡೆ ಗಮನವನ್ನು ಕೊಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತೇಳಿ ಹೇಳ್ಬೋದು. ನಮ್ಮ ಇಡೀ ದೇಶದಲ್ಲಿ ಕೆಲವೊಂದು ಬದಲಾವಣೆಗಳು ಆಗ್ತಕ್ಕಂಥ ಸಂದರ್ಭಗಳು ಕೆಟ್ಟ ಪರಿಣಾಮ ಅಂತಲೇ ಹೇಳ್ಬೋದು. ನಮ್ಮ ರಾಜ್ಯದಲ್ಲಿಯೂ ಸಹ ರಾಜಕೀಯದ ಒಂದು ಬದಲಾವಣೆ ಖಚಿತವಾಗಿ ಆಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಸಮಯದಲ್ಲಿ ಉಂಟಾಗುತ್ತೆ. ಹಾಗಾಗಿ ಹೆಚ್ಚಿನ ಜಾಗರೂಕತೆಯನ್ನು ಎಲ್ಲರೂ ವಹಿಸಿ ತಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಟ್ಟಾಗ ತುಂಬ ಒಳ್ಳೆಯದು ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಯಾರೆಲ್ಲ ಕುಂಭರಾಶಿಯಲ್ಲಿ ಜನಿಸಿದ್ದೀರಾ ಮತ್ತು ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ಕುಜ ಮತ್ತು ರಾಹು, ರವಿಯ ಒಂದು ಜಪ ಶಾಂತಿಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ಫಲವನ್ನು ನೋಡಬಹುದು ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ಫೆಬ್ರವರಿ 23ರಿಂದ ಮಾರ್ಚ್ 14ರ ಈ ಒಂದು ಸಮಯ ಅಂತೇನು ಹೇಳ್ತೀವಿ, 21 ದಿನಗಳ ಕಾಲ ಕೆಲವೊಂದು ಗ್ರಹಗಳ ಉಪಟಳದಿಂದ ರಾಜಕೀಯದ ಒಂದು ಅಲ್ಲೋಲ ಕಲ್ಲೋಲ, ಅಪಘಾತಗಳಾಗ್ತಕ್ಕಂಥದ್ದು,
ಯುದ್ಧದ ಒಂದು ಭೀತಿ, ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಕ್ತಿಗಳು ಕಾಣೆಯಾಗ್ತಕ್ಕಂಥದ್ದು, ಮತ್ತು ಕೆಲವೊಂದು ಸಮಯಗಳಲ್ಲಿ ಮಠಾಧೀಶರು ಸಮಸ್ಯೆಗಳಾಗ್ತಕ್ಕಂಥದ್ದು ಈ ಒಂದು 21 ದಿನಗಳ ಅವಧಿಯಲ್ಲಿ ನೋಡ್ತೀವಿ. ಹಾಗಾಗಿ ಈ ಒಂದು ಸಮಯದಲ್ಲಿ ಸಾಕಷ್ಟು ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಆಗ್ತಕ್ಕಂಥ ತೊಂದರೆಗಳಿಂದ ಪಾರಾಗ್ಬೋದು. ಹಾಗಾಗಿ ವಿಶೇಷವಾಗಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತೇಳಿ ಈ ಕುಂಭ ಮತ್ತು ಸಿಂಹರಾಶಿಯವರಿಗೆ ಮತ್ತೊಮ್ಮೆ ಈ ಒಂದು ವಿಡಿಯೋ ಮೂಲಕ ಹೇಳ್ತಾ ಇದ್ದೀವಿ. ಹಾಗಾಗಿ ಕುಜ ಮತ್ತು ರಾಹು ರವಿಯ ಒಂದು ಈ ಸಂಯೋಗದಿಂದ ಉಂಟಾಗ್ತಕ್ಕಂಥ ಪರಿಣಾಮಕ್ಕೆ ವಿಶೇಷ ಜಪ ಶಾಂತಿಗಳ ಅವಶ್ಯಕತೆ ಇರುತ್ತೆ. ಹಾಗಾಗಿ ಈ ಒಂದು ಕುಂಭ ಸಿಂಹರಾಶಿಯವರು ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳಿಂದ ಪಾರಾಗ್ಬೋದು ಅಂತೇಳಿ ಹೇಳ್ಬೋದು. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.